ಹಲೋ ಫೋಕ್ಸ್, ವೆಲ್ಕಮ್ ಟು ಟಾಕ್ ಇನ್ ಟೌನ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮನ್ನು ಬೇಗ ತಲುಪುತ್ತೆ. ಕಬ್ಜಾ ಐಎಂ ಈ ಕಥೆಯ ಎಳೆ ಅಕ್ಷರಶಃ ನಿಜ ಅಂತ ಅನ್ಸುತ್ತೆ. ಆದ್ರೆ ಇದು ಯಾವುದೇ ಅಂಶವನ್ನು ಕೂಡ ಆರ್ ಚಂದ್ರು ಟ್ರೇಲರ್ನಲ್ಲಿ ಬಿಟ್ಕೊಟ್ಟೇ ಇಲ್ಲ. ಕೇವಲ ಮಾಸ್ ಮಸಾಲಾ ಟ್ರೇಲರ್ ಅನ್ನೋ ರೀತಿ ಕಬ್ಜಾ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನಿರ್ದೇಶಕ ಪ್ರೊಜೆಕ್ಟ್ ಮಾಡಿದ್ದಾರೆ. ಬಟ್ ಸಿನಿಮಾಗೆ ಅಂತ ಜನ ಥಿಯೇಟರ್ಗಳಿಗೆ ಬಂದಾಗ ಅಲ್ಲಿ ಬೇರೆನೇ ಕತೆ ತೆರೆದುಕೊಳ್ಳುತ್ತೆ ಬೆಳ್ಳಿ ಪರದೆ ಮೇಲೆ ಅನ್ನೋದನ್ನ ಗಾಂಧಿನಗರ ಹೇಳ್ತಾ ಇದೆ. ಉಪ್ಪಿ ಕೂಡ ಒಂದಷ್ಟು ಸಂದರ್ಶನಗಳಲ್ಲಿ ಸೂಕ್ಷ್ಮವಾಗಿ ಆ ವಿಚಾರದ ಬಗ್ಗೆ ಹೇಳಿದ್ದಾರೆ. ಒಂದು ವೇಳೆ ಈ ಕಥೆಯ ಎಳೆ ನಿಜ ಅನ್ನೋದಾದ್ರೆ, ಆ ಕಥೆ ಎಳೆಯಲ್ಲಿ ಮಾಫಿಯಾಗಿ ಸಿಕ್ಕಾಕೊಳ್ಳೋದು ಉಪ್ಪಿನೇ ಅಂತಾದ್ರೆ ಕಿಚ್ಚ ಯಾವ ಪಾತ್ರದಲ್ಲಿ ಬರ್ತಾರೆ? ಇವರಿಬ್ರು ಎದುರು ಬದರಾಗಿ ನಿಲ್ತಾರಾ ಅಥವಾ ಒಬ್ಬರಿಗೆ ಮತ್ತೊಬ್ರು ಸಹಾಯ ಮಾಡ್ತಾರಾ? ಸಾಕಷ್ಟು ಕುತೂಹಲ ರೋಚಕವಾಗಿರುವಂತಹ ಕಥೆ ಎಳೆಯನ್ನ ಕಬ್ಜಾ ಹೊಂದಿದೆ. ಈಗಾಗಲೇ ಚಿತ್ರತಂಡ ಸಿನಿಮಾದ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಿದ್ರ ಬೆನ್ನಲ್ಲೇ ಈ ಕಥೆಯ ಎಳೆ ಕೂಡ ಹೊರಬೀಳ್ತಾ ಇರೋದು ಸಿನಿಮಾ ಮೇಲಿರೋ ಕ್ರೇಜ್ ಅನ್ನ ಮತ್ತಷ್ಟು ಹೆಚ್ಚು ಮಾಡೋದ್ರಲ್ಲಿ ಯಶಸ್ಸಾಗಿದೆ ಅಂತಾನೆ ಹೇಳ್ಬೋದು.
ಸೊ ಇನ್ನೂ ಹೆಚ್ಚು ಸಿನಿಮಾ ಬಗ್ಗೆ ತಿಳಿಬೇಕು ಅಂದ್ರೆ ಮತ್ತೊಂದು ಟ್ರೇಲರ್ ರಿಲೀಸ್ ಆಗಬೇಕು ಅಥವಾ ಒಂದಷ್ಟು ಸಾಂಗ್ಸ್ ಸಿನಿಮಾದಿಂದ ಹೊರಗೆ ಬರಬೇಕು.